ಇಸ್ ದಿಸ್ ಪರ್ಸನ್ ಲೈಯಿಂಗ್ ಟು ಯು? ಈ ವ್ಯಕ್ತಿ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರಾ? ಅಕಾರ್ಡಿಂಗ್ ಟು ಸೈಕಾಲಜಿ, ಫ್ರಮ್ ಅ ಸೈಕಾಲಜಿಸ್ಟ್, 5 ಮೇನ್ ಪಾಯಿಂಟ್ಸ್ ನೀವು ಗಮನಿಸಬೇಕಾಗತ್ತೆ ಈ ವ್ಯಕ್ತಿ ಜೊತೆ ಮಾತಾಡುವಾಗ. ನೀವೊಂದು ಕನ್ಫ್ರಾಂಟ್ ಮಾಡ್ತೀರಾ, ನೀವೊಂದು ಪ್ರಶ್ನೆ ಮಾಡ್ತೀರಾ, ಈ ಪ್ರಶ್ನೆಗೆ ಅವ್ರು ಹೇಗೆ ಉತ್ತರಿಸ್ತಿದ್ದಾರೆ ಹಾಗೂ ಹೇಗೆ ತಿಳ್ಕೊಳ್ಳುವಂಥದ್ದು, ಇವರು ಫ್ಯಾಕ್ಟ್ ಹೇಳ್ತಾ ಇಲ್ಲ, ರಿಯಾಲಿಟಿ ಹೇಳ್ತಾ ಇಲ್ಲ, ದೇ ಹೈಡಿಂಗ್ ಸಮಥಿಂಗ್ ಅಂತ. ಮೊದಲನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ಓವರ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ರಿಪೀಟಿಂಗ್ ಫ್ರೇಸಸ್ ಅಂತ ಹೇಳ್ತೀವಿ. ಮಾತಾಡುವಾಗ ಹೇಳಿದ್ನೇ ಹೇಳ್ತಿರ್ತಾರೆ, ಕೇಳಿದ್ನೇ ಕೇಳ್ತಿರ್ತಾರೆ, ನಾನು ಹೀಗೆ ಮಾಡಿಲ್ಲ ಅಂತ ವಾದ ಮಾಡ್ತಿರ್ತಾರೆ. ಆ್ಯಂಡ್ ಇಮೋಷನ್ಸ್ ತೀರಾ ಹೈಪರ್ ಆಗಿಬಿಡತ್ತೆ, ರಿಯಾಕ್ಷನ್ ಜಾಸ್ತಿ ಇರುತ್ತೆ. ಇದು ಮೊದಲನೇ ಚಿಹ್ನೆ ಈ ವ್ಯಕ್ತಿ ಏನನ್ನೋ ಮುಚ್ಚಿಡ್ತಾ ಇದ್ದಾರೆ ಅಂತ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ದೇ ವಿಲ್ ಬಿ ಸೂಪರ್ ಪರ್ಫೆಕ್ಟ್ ಇನ್ ಕಮ್ಯುನಿಕೇಷನ್. ಪರ್ಫೆಕ್ಟಾಗಿ ಮಾತಾಡ್ತಾರೆ, ಪರ್ಫೆಕ್ಟಾಗಿ ಒಂದು ಸ್ಟೋರಿ ಹೇಳ್ತಾರೆ ನಿಮಗೆ. ಸೊ ಅವರ ಬ್ರೈನ್ ಆ ಟೈಮಲ್ಲಿ ತುಂಬ ವೇಗವಾಗಿ ವರ್ಕ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅವರು ಫ್ರೇಮ್ ಮಾಡಬೇಕು, ನಿಮ್ಮನ್ನು ನಂಬಿಸ್ಬೇಕು, ಆ್ಯಕ್ಚುಲಿ ನಿಮ್ಮಿಂದ ಒಂದು ಅಪ್ರೂವಲ್ನ ಪಡಿಬೇಕು. ಅದರಿಂದ ಗ್ಯಾಪ್ನ ಇಷ್ಟಪಡೋದಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ ಅಂದರೆ ಅದನ್ನು ಇಷ್ಟಪಡೋದಿಲ್ಲ. ಅವರು ಹೇಳೋದನ್ನ ನೀವು ನಂಬಬೇಕು ಅನ್ನೋದಕ್ಕೆ ಹರಸಾಹಸ ಪಡ್ತಿರ್ತಾರೆ, ನಂಬಿಸುವುದಕ್ಕೆ. ಇದು ಎರಡನೇ ಚಿಹ್ನೆ. ದೇ ಆರ್ ಲೈಯಿಂಗ್ ಬಿಕಾಸ್ ನಿಜ ಹೇಳೋರು ನಂಬಿಸ್ಬೇಕು ಅನ್ನುವಂಥ ಯಾವುದೇ ರೀತಿಯಾದ ಪ್ರೆಷರ್ ಇರೋದಿಲ್ಲ. ಆ್ಯಂಡ್ ಥರ್ಡ್ ಪಾಯಿಂಟ್, ಕ್ವಾಲಿಫೈಯರ್ಸ್ ಅಂತ ಹೇಳ್ತೇವೆ. ಕ್ವಾಲಿಫೈಯರ್ಸ್ ಅಂದಾಗ ಪ್ರಶ್ನೆಯನ್ನು ನೀವು ಪ್ರಶ್ನೆ ಕೇಳಿದಾಗ ಇನ್ನೊಂದು ತಿರುಮಂತ್ರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ನಾನು ಯಾಕೆ ಹೀಗೆ ಮಾಡಲಿ, ನೀನು ಹೀಗೆ ಮಾಡ್ದೆ ಅಂತ ಕೇಳಿದ್ರೆ ನಾನು ಹೀಗೆ ಮಾಡೋದೇ ಇಲ್ಲ, ನೀನು ಯಾಕೆ ಹಂಗೆ ಅನ್ಕೋತೀಯಾ ಅಂತ ನಿಮ್ಮನ್ನೇ ಕೌಂಟರ್ ಕ್ವೆಶನ್ ಕೇಳುವಂಥದ್ದು. ಇದು ಒಂದು ಚಿಹ್ನೆ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಪೋಕರ್ ಐಸ್ ಅಂತ ಹೇಳ್ತೀವಿ. ಪೋಕರ್ ಐಸ್ ಅಂದಾಗ ದ್ವೇಷವಾಗಿ ನಿಮ್ಮನ್ನು ನೋಡುವಂಥದ್ದು, ಹಾಗೂ ಅವರ ಒಂದು ಪೋಕರ್ ಐಸ್ ಇರುತ್ತೆ, ಅಥವಾ ನಿಮ್ಮನ್ನು ಅವರು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಿರ್ತಾರೆ. ಸುಳ್ಳು ಹೇಳುವಾಗ ಐ ಕಾಂಟ್ಯಾಕ್ಟ್ ಇರೋದಿಲ್ಲ. ಎರಡೂ ಎಕ್ಸ್ಟ್ರೀಮಿಟೀಸಲ್ಲಿರುತ್ತೆ. ಲಾಸ್ಟ್ ಡಿಫೆನ್ಸಿವ್ ಆಗ್ತಾರೆ. ಯಾವಾಗ ನೀವು ಇವರು ಹೇಳ್ತಾ ಇರೋದು 1% ಕೂಡ ನಂಬ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ನಿಮ್ಮನ್ನು ಅಟ್ಯಾಕ್ ಮಾಡುವಂಥದ್ದು, ಅಬ್ಯೂಸ್ ಮಾಡುವಂಥದ್ದು, ಬೈಯುವಂಥದ್ದು, ಜಗಳಕ್ಕೆ ಹೋಗುವಂಥದ್ದು, ಹೀಗೆ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ದ ಸೈನ್ಸ್ ದ ಪರ್ಸನ್ ಇಸ್ ಲೈಯಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್.